ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಮಾತೃಶ್ರೀ ರಂಗಮ್ಮನವರೇ. ಮನುಷ್ಯನಿಗೆ ಯಾವಾಗ ವಯಸ್ಸಾಗುತ್ತೋ ಆವಾಗ ಒಂದೊಂದೇ ನೋವುಗಳು ಶುರುವಾಗುತ್ತೆ. ಆ ಪಾಠಗಳೆಲ್ಲ ಬಿದ್ಕೊಂಡು ಬರ್ತವೆ. ಆ ಪಾಠಗಳು ನಮ್ಮದಲ್ಲ ಅನ್ಕೊಂಡು ನಮ್ಮ ಪಾಡಿ ನಾವು ಸುಮ್ಮನೆ ಇದ್ದು ಬಿಡ್ಬೇಕು. ಆಳು ಮೂಳು ತಿನ್ಕೊಂಡು 3 ಹೊತ್ತು ಟಿವಿ ಮುಂದೆ ಕೂತ್ಕೊಂಡಿದ್ರೆ ಇನ್ನೇನಾಗುತ್ತೆ ಹೇಳಿ? ಪಾರ್ಕಿಗೆ ಹೋಗಿ ನಿಮ್ ತರ ವಯಸ್ಸಾದವ್ರು ಏನ್ ಮಾಡ್ತಾರೋ ಅದನ್ನ ಮಾಡ್ತಾ ಇರಿ. ಮನಸ್ಸು ಬಂತು ಮನೆಗೆ ಬನ್ನಿ, ಇಲ್ಲಾಂದ್ರೆ ಅಲ್ಲೇ ಇದ್ದು ಬಿಡಿ. ನೀವು ಗಂಡುಗಲಿ ವಂಶದ ರಂಗಮ್ಮನವರಲ್ವಾ? ಹೌದು, ನಾನೇ ರಂಗಮ್ಮ. ಇದೇನು ಯಾವತ್ತೂ ಬರ್ಲಾರ್ದವ್ರು ಇವತ್ತು ವಾಕಿಂಗ್ ಬಂದ್ಬಿಟ್ಟಿದ್ದೀರಾ? ಮನೇಲಿ ಇಲ್ಲೋಕೆ ನನ್ನ ಮಗ ಬಿಡ್ಬೇಕಲ್ಲ, ಆಸೆ ಗಟ್ಟು ಬಿಟ್ಟ. ಹೌದು ಬಿಡಿ, ದಿನ ವಾಕಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು. ವಾಕಿಂಗ್ ಜೊತೆ ಸ್ವಲ್ಪ ಟಾಕಿಂಗ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನ್ ಚಂದವೋ ಏನು, ಕಾಲ್ ನೋವುತ್ತೆ, ಡಾಕ್ಟರ್ನ ಕಲ್ಸೋ ಅಂತ ನನ್ನ ಮಗನಿಗೆ ಹೇಳಿದ್ರೆ ವಾಕಿಂಗ್ ಮಾಡಿ ಎಲ್ಲ ಸಲ ಹೋಗುತ್ತೆ ಅಂದ್ಬಿಟ್ಟು. ನನಗೋ ಇನ್ನೊಂದ್ ಚಪ್ಪಲ ಅಂತ ಕೈ ಹಿಡ್ಕೊಂಡೇ ಬಂದ್ಬಿಟ್ಟೆ. ಇವ್ಯಾರು? ನನ್ನ ಬೀನಿ ಗಟ್ಟಿದ್ನಲ್ಲ ಅವನೇ ನನ್ನ ಮಗ. ಪರವಾಗಿಲ್ವೇ, ನೋಡೋದಕ್ಕೆ ತುಂಬಾ ಚುರುಕಾಗೆ ಕಾಣಿಸ್ತಾನೆ. ಏನ್ ಚುರುಕಾಗಿದ್ರೆ ಏನು ಬಂತು? ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಹೆಂಡತಿನ ಒರೆಸ್ಕೊಳಕಂತೂ ಆಗ್ಲಿಲ್ಲ. ಏನ್ ಹೇಳಿ ರಂಗಮ್ಮನವ್ರೆ, ಮನೆ ತುಂಬಾ ಚೆನ್ನಾಗಿದೆ. ಮನೆ ಚೆನ್ನಾಗಿದ್ರೆ ಏನು ಬಂತು ಭಾಗ್ಯ? ಮನೇಲಿರೋ ಮನಸ್ಸು ಚೆನ್ನಾಗಿರ್ಬೇಕಲ್ಲ. ಅಯ್ಯೋ, ನಮ್ಮನೆನಲ್ಲೂ ಇದೇ ಗೋಳು. ನನ್ನ ಮಗ ನನಗೆ ತಿನ್ನೋದಕ್ಕೆ ಬಿಡೋದಿಲ್ಲ. ಫ್ರೀಡಮ್ಮೇ ಇಲ್ಲ ರಂಗಮ್ಮನವ್ರೆ. ಸಿಹಿ ತಿಂದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತಾರೆ, ಎಣ್ಣೆ ಪದಾರ್ಥ ತಿನ್ನೋಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾರೆ. ಏನಾದ್ರೂ ಒಂದ್ ಸೊಬು ಬೇಡಿ ನಮಗ್ ತಿನ್ನಕ್ಕೆ ಬಿಡೋದಿಲ್ಲ. ಅದಕ್ಕೆ ನಮ್ಗೇನಾದ್ರೂ ತಿನ್ಬೇಕನ್ನಿಸ್ದಾಗ ನಾವು ನಿಮ್ ಮನೆಗೆ ಬರ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಧಾರಾಳವಾಗಿ ಬನ್ನಿ. ನೀವು ತಿಂದು ಮಿಕ್ಕಿದ್ದನ್ನ ಅವಳು ತಿನ್ಕೋತಾರೆ. ನಿಮ್ಮನ್ನ ಅದ್ ಯಾವ್ದೋ ಸುಡುಗಾಡು ಕ್ಲಬ್ಗೆ ಮೆಂಬರ್ ಮಾಡೋದಕ್ಕೆ ನಾನು ಖರ್ಚು ಮಾಡಿರೋದು 50 ಹುಣಸೆ ಬೀಜ ಅಲ್ಲ, 50,000 ರೂಪಾಯಿ. ಹಾಗಾಗಿ ನೀವು ಮನೆಯಲ್ಲಿ ಇರ್ಕೂಡುದು, ಪಾರ್ಕಿಗೆ ಹೋಗ್ಬೇಕು, ವಾಕ್ ಮಾಡ್ಬೇಕು, ಕುಣಿಬೇಕು, ಕುಪ್ಪಳಿಸ್ಬೇಕು. ಆಯ್ತಪ್ಪ, ಅಲ್ಲಿಗೆ ಹೋಗ್ತೀನಿ, ವಾಕಿಂಗ್ ಮಾಡ್ತೀನಿ, ಕುಣಿತೀನಿ, ಕುಪ್ಪಳಿಸ್ತೀನಿ, ಬೀಳ್ತೀನಿ. ಅವೆಲ್ಲವನ್ನು ಮಾಡಿ, ಆದ್ರೆ ಯಾವುದೇ ಕಾರಣಕ್ಕೂ ಬೀಳೋದಕ್ಕೆ ಮಾತ್ರ ಹೋಗ್ಬೇಡಿ. ಯಾಕ? ನಾನು ನಿಮಗೆ 50,000 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಮಾಡಿದ್ನಲ್ಲ, ಅದು ಯಾವ ದುಡ್ಡು ಗೊತ್ತೇ? ನಿಮ್ಮ ಕೊನೆಗಾಲದ ಆಸ್ಪತ್ರೆ ಖರ್ಚಿಗಂತ ಎತ್ತಿಟ್ಟಿರೋ ದುಡ್ಡು. ಇಷ್ಟ್ರ ಮೇಲೆ ನೀವು ಬಿದ್ದೆದ್ದು ಬಂದು ಏನಾದ್ರೂ ಮಾಡ್ಕೊಂಡ್ರೆ ನನ್ನ ಹತ್ರ ನಿಮ್ಮನ್ನು ತೋರ್ಸೋದಕ್ಕೆ 5 ಪೈಸೆನೂ ಇಲ್ಲ. ಅಯೋಗ್ಯ ಅಯೋಗ್ಯ. ಹೆತ್ತ ತಾಯಿಗೆ ಆಸ್ಪತ್ರೆ ಖರ್ಚು ಇಷ್ಟು, ಕಿಚಿಡಿ ಇಷ್ಟು ಅಂತ ದುಡ್ಡು ಎತ್ತಿಟ್ಟಿದೆಯಲ್ಲ, ನಾನು ಹೆತ್ತ ಮಗನೇನೋ ನೀನು. ಏನು ಯಜಮಾನ್ರೆ, ಇವ್ರೆಲ್ರು ನಮ್ಮನೇಲೆ ಜಾಂಡ ಅವ್ರ ಹತ್ರ ಕಾಣ್ತಿದಾರೆ. ಅವ್ರು ಕೇಳಿದ್ರು ಅಂತ ನೀನು ತಿಂಡಿನೂ ಕೊಡೋದಕ್ಕೆ ಹೋಗ್ಬೇಡ, ತೀರ್ಥನೂ ಕೊಡೋದಕ್ಕೆ ಹೋಗಬೇಡ. ತೀರ್ಥ ಅಂದ್ರೆ ಫಿಲ್ಟರ್ ಕಾಫಿನೂ ಕೊಡ್ಬೇಡ, ಫಿಲ್ಟರ್ ನೀರು ಕೊಡಬೇಡ ಅಂತ ಅರ್ಥ. ಆಗ್ಲೇ ಬಂದೇ ಬಿಟ್ಟಿದ್ದೀನಿ, ನಾನೇ ಪಾರ್ಕಿಗೆ ಬರ್ಬೇಕು ಅಂತಿದ್ದೆ. ಅಯ್ಯೋ, ಪಾರ್ಕಲ್ಲಿ ಏನಿದೆ ಮಣ್ಣು ಬಿಡಿ ರಂಗಮ್ಮನವ್ರೆ. ಮಳೆ ಬರೋ ಸೂಚನೆ ಕಾಣಿಸ್ತು, ಅದಕ್ಕೆ ಸ್ಪರ್ಧೆ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ವಿ. ಗೊತ್ತಾಯ್ತು ಬಿಡಿ, ತಿನ್ನೋ ಸ್ಪರ್ಧೆ ತಾನೇ. ಆ ಸ್ಪರ್ಧೆಗೆ ನಮ್ಮ ಕ್ಲಬ್ ಇಂದ ನಿಮ್ಮನ್ನೇ ಆಯ್ಕೆ ಮಾಡಿದ್ದೀವಿ. ನೀವು ಚೆನ್ನಾಗಿ ತಿಂದು ಬಹುಮಾನ ತಗೊಂಡು ನಮ್ಮ ಕ್ಲಬ್ಬಿನ ಗೌರವ ಘನತೆನ ಹೆಚ್ಚಿಸಬೇಕು. ನೀವು ಚೆನ್ನಾಗಿ ತಿಂತೀರಿ ತಾನೆ? ಏನ್ ಹೀಗೆ ಹೇಳ್ಬಿಟ್ಲಿ? ಒಂದು ಕಾಲದಲ್ಲಿ ನಾನು ಒಂದು ಕೊಳದಪ್ಪಳೆ ಅನ್ನ ತಿಂದು ಒಂದು ಬಕೆಟ್ ಪಾಯಸನ ಗಟ 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 ಅಂತ ಕುಡಿದು ಬಿಡ್ತಿದ್ದೆ. ಅಯ್ಯೋ, ಪಾಯಸ ಅಂದ ತಕ್ಷಣ ನಾಲ್ಗೆ ಯಾಕೋ ಚಪ್ಪಲಿಸಿದೆ ರಂಗಮ್ಮ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ, ಪಾಯಸ ಮಾಡಿಸ್ತೀನಿ ಬಿಡಿ, ಒಡವೆ ಹಾಕಿಸ್ತೀವಿ ಬಿಡಿ. ಪಾಂಡಂಗ, ಹೊಟ್ಟೆ ತುಂಬಾ ಚುರುಗುಡ್ತಾ ಇದೆಯೋ. ನೀನ್ ಅಡಿಗೆ ಮನೆ ಬೀಗ ಹಾಕ್ಬಿಟ್ರೆ ನಾವು ತಿನ್ನಕ್ಕೆ ಎಲ್ಲ ಹೋಗೋದು? ಹೊರಗಡೆ ನೆಲ್ಲಿನಲ್ಲಿ ನೀರು ಬರುತ್ತೆ, ಹೊಡೆ ತುಂಬಾ ಕುಡ್ಕೋ. ಪಾಂಡುರಂಗ ಗಂಡುಗಲಿ, ತಾವು ನಮ್ಮ ಹೆಸರಿಗೆ ಲಂಗನಾದ್ರೂ ತೋರಿಸ್ಕೊಳ್ಳಿ, ನೈಟಿನಾದ್ರೂ ಉಡಿಸ್ಕೊಳ್ಳಿ, ಅಡಿಗೆ ಮನೆಗೆ ಬೀಗ ಹಾಕಿದ್ದಾಯ್ತು. ನೀನು ಮಾಡ್ತಾ ಇರೋದು ತಪ್ಪು ಕಣೋ. ಈ ವಯಸ್ಸಲ್ಲಿ ಇದ್ದಕ್ಕಿದ್ದಂಗೆ ತಿನ್ನೋ ಚಪ್ಪಲ ಬೆಳೆಸ್ಕೊಂಡಿದ್ರಲ್ಲ, ನೀವು ಮಾಡ್ತಾರೆ ಸರಿನಾ? ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಕಣೋ. 4 ದಿನದಿಂದ ತಿಂತಾ ಇದ್ದೀನಿ. ಇವತ್ತು ತಿನ್ಲಿಲ್ಲ ಅಂದ್ರೆ ನಾನು ಸೋತು ಬಿಡ್ತೀನಿ ಕಣೋ. ನಿನ್ನ ಹೆತ್ತ ತಾಯಿಯ ಸೋಲನ್ನ ನೀನ್ ನೋಡ್ತೀಯನೋ? ನೀವು ಗೆಲ್ಲದಕ್ಕೋಸ್ಕರ ನಮ್ಮನ್ನ ಯಾಕೆ ಸಾಯಿಸ್ತೀರಾ? ಡಾಕ್ಟ್ರೆ, ನನಗೇನಾಗಿತ್ತು? ಹುಣಸೆ ಮರದಲ್ಲಿರೋ ದೆವ್ವ ಬಂದು ಮೆಟ್ಕೊಂಡಿತ್ತು. ಏನಾಗಿತ್ತು ಅಂತ ಅವಾಗ್ಲಿಂದ ಕೇಳ್ತಾ ಇದ್ದೀನಿ. ಇವಯ್ಯ ಬಾಯ್ ಬಿಡಕ್ಕೆ ರೆಡಿ ಇಲ್ಲ. ಸ್ವಲ್ಪ ಸರಿಯಪ್ಪ. ನೋಡಿಮ್ಮ, ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ರು ಮನೆ ಮುಂದೆ ಹೊಗೆ ಹಾಕ್ಬೇಕಾಗೋದು. ಅಲ್ಲಮ್ಮ, ಈ ವಯಸ್ಸಲ್ಲಿ ಇಷ್ಟೊಂದು ತಿಂತಿರಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವ್ರ ಗತಿ ಏನು ಅಂತ. ಅಯ್ಯೋ ಡಾಕ್ಟ್ರೆ, ನನ್ಗೆ ಈಗ ಅರ್ಥ ಆಯ್ತು. ಇನ್ಮೇಲೆ ಇಂಥ ಹುಚ್ಚು ಸ್ಪರ್ಧೆಗಳಿಗೆ ಹೋಗಲ್ಲ, ಹೆಚ್ಚಿಗೆ ಏನು ತಿನ್ನೋದು ಇಲ್ಲ. ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಇದಿಷ್ಟು ಮುಕ್ಬಿಡಿ. ಬೇಡ ಕಣೋ ಬೇಡ. ಡಾಕ್ಟ್ರೆ, ನನಗೆ ಮರು ಜನ್ಮ ಕೊಟ್ಟಂತ ದೇವ್ರು ನೀವು. ಅಯ್ಯೋ, ನಾನಲ್ಲಮ್ಮ ದೇವ್ರು, ನಿಮ್ಮನ್ನ ಕಾಪಾಡಿದ್ದು ಇವರಿಬ್ರು. ಅಯ್ಯೋ, ನಮಸ್ಕಾರಮ್ಮ. ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವ್ ತಿಳ್ಕೊಂಡ ಹಾಗೆ ನಾವು ನಿಜವಾದ ಡಾಕ್ಟರ್ಗಳಲ್ಲ. ಮತ್ತೆ ನಿಮ್ ತಿನ್ನೋ ಹುಚ್ಚು ಬಿಡಿಸ್ಬೇಕು ಅಂತ ಡಾಕ್ಟರ್